Hello everyone, I'm Dr. Pramila KS, Assistant Professor of Commerce and Management, GFTC, Nelmangla. I've chosen a topic from Income Tax 2, that is chapter number 3, Income from Other Sources. Chargeability, an income which does not find place under the heads of income from salaries, income from house property, profits and gains of business or profession, and capital gain will be taxed under the head income from other sources. That means an income which does not fit any other source, in any other heads of income is taxed under income from other sources. ಯಾವುದೇ ಒಂದು ಆದಾಯ ನಿಮಗೆ ಸ್ಯಾಲರೀಸ್ ಅಲ್ಲಿ ಹೌಸ್ ಪ್ರಾಪರ್ಟಿನಲ್ಲಿ ಅಥವಾ ಬಿಸ್ನೆಸ್ ಇನ್ಕಮ್ ಅಲ್ಲಿ ಕ್ಯಾಪಿಟಲ್ ಗೇನ್ ಅಲ್ಲಿ ಟ್ಯಾಕ್ಸ್ ಮಾಡಕ್ ಆಗಲ್ವೋ ಅಂತ ಆದಾಯನ ನಾವು ಲಾಸ್ಟ್ ಅಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ನ ಒಂದು ರೂಲ್ ಏನು ಅಂತ ಹೇಳಿದ್ರೆ, ಇನ್ಕಮ್ ಇದೆಯಾ ಟ್ಯಾಕ್ಸ್ ಮಾಡಬೇಕು, ಅದು ಹೆಂಗ್ ಬಂತು ಅದನ್ನ ನಾವು ಕೇಳಕ್ ಹೋಗಲ್ಲ. ನೀವು ಸ್ಮಗ್ಲಿಂಗ್ ಮಾಡಿದ್ರೆ ತೊಂದರೆ ಇಲ್ಲ, ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತೀವಿ. ಸೊ ಸ್ಮಗ್ಲಿಂಗ್ ಮಾಡಿರೋದನ್ನ ಬೇರೆ ಕಡೆ ನಾವು ಎಲ್ಲೂ ಟ್ಯಾಕ್ಸ್ ಮಾಡಕ್ ಆಗಲ್ಲ. ಸ್ಯಾಲರೀಸ್ ಅಲ್ಲಾಗ್ಲಿ ಹೌಸ್ ಪ್ರಾಪರ್ಟಿನಲ್ಲಾಗ್ಲಿ ಎಲ್ಲೂ ಟ್ಯಾಕ್ಸ್ ಮಾಡಕ್ ಆಗಲ್ಲ. ಸೊ ಅಂತ ಇನ್ಕಮ್ ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಓಕೆ, chargeable incomes. Under this head, which are the income that are taxed? Let us see few incomes which are taxed under this head. ಈ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡುವಂತ ಕೆಲವೊಂದು ಇನ್ಕಮ್ಸ್ ಯಾವ್ದ್ಯಾವ್ದು ಇರ್ಬೋದು ಅಂತಂದ್ರೆ ಒಂದು 24-25 ಐಟಮ್ಸ್ ಇದೆ. ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಒನ್, ಡಿವಿಡೆಂಟ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನೀಸ್. ಇಂಡಿಯನ್ ಕಂಪನಿ ಆದ್ರೆ ನಾಟ್ ಟ್ಯಾಕ್ಸಬಲ್. ಫಾರಿನ್ ಕಂಪನೀಸ್ ಡಿವಿಡೆಂಟ್ ಆದ್ರೆ ಇಟ್ ಇಸ್ ಟ್ಯಾಕ್ಸಬಲ್. ಓಕೆ. ಸೆಕೆಂಡ್ ಒನ್, ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್, crossword puzzle, card games, bettings, gambling, race, including horse race or any form of this nature. ಯಾವುದೇ ಕ್ಯಾಶುಯಲ್ ಇನ್ಕಮ್ ಇದ್ರೂ ಇಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಆಯ್ತಾ? ಥರ್ಡ್ ಒನ್, ಇನ್ಕಮ್ ಬೈ ವೇ ಆಫ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ತಗೊಳ್ಳೋದನ್ನು ಟ್ಯಾಕ್ಸ್ ಮಾಡ್ತೀವಿ. ಫೋರ್ತ್, income from plant and machinery or furniture if it is not charged under the head profits and gains of business or profession. ಈ ಪ್ಲಾಂಟ್ಸ್ ಮೆಷಿನರಿ ಇದನ್ನ ಬಾಡಿಗೆ ಕೊಟ್ಟಾಗ ಯೂಶುವಲ್ ಆಗಿ ಅದೇ ಬಿಸ್ನೆಸ್ ಆಗಿ ಇಟ್ಕೊಂಡಿದ್ದಾಗ ಬಿಸ್ನೆಸ್ ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಿ ಅಲ್ಲಿ ಚಾರ್ಜ್ ಮಾಡ್ಬಿಡ್ತೀವಿ. ಅಕೇಶನಲ್ ಆಗಿ ಏನಾದ್ರು ಅದನ್ನ ಕೊಟ್ಟಾಗ ಅದೇ ನಮ್ ಬಿಸ್ನೆಸ್ ಅಲ್ಲ, ಬೈ ಚಾನ್ಸ್ ಆಗಿ ಕೊಟ್ಟಿರ್ತೀವಿ. ಅವಾಗ ಏನಾದ್ರು ನಮ್ಗೆ ಅಲ್ಲಿ ಬಂದಾಗ ಅದನ್ನ ನಾವು ಬಿಸ್ನೆಸ್ ಇನ್ಕಮ್ ಅಲ್ಲಿ ಟ್ಯಾಕ್ಸ್ ಮಾಡಿರಲ್ಲ, ಬಟ್ ಅದರ್ ಇನ್ಕಮ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಪ್ಲಾಂಟ್ ಅಂಡ್ ಮೆಷಿನರಿ ಆರ್ ಫರ್ನಿಚರ್ ಅಂಡ್ ಆಲ್ಸೋ ಬಿಲ್ಡಿಂಗ್ ಇಫ್ ಇಟ್ ಇಸ್ ಲೆಟ್ ಆನ್ ಕಾಂಪೋಸಿಟ್ ರೆಂಟ್. ಕಾಂಪೋಸಿಟ್ ರೆಂಟ್ ಅಂತಂದ್ರೆ ನಾನು ಹೌಸ್ ಪ್ರಾಪರ್ಟಿನಲ್ಲೇ ಹೇಳಿದೆ. ಕಾಂಪೋಸಿಟ್ ರೆಂಟ್ ಅಂತಂದ್ರೆ ದ ರೆಂಟ್ ಪೇಯ್ಡ್ ಫಾರ್ ಹೌಸ್ ಆಸ್ ವೆಲ್ ಆಸ್ ಫಾರ್ ದ ಫೆಸಿಲಿಟೀಸ್ ವಿಚ್ ಆರ್ ಪ್ರೊವೈಡೆಡ್ ಇನ್ ದಟ್ ಹೌಸ್ ಅಂತ ಹೇಳಿ. ಅಲ್ಲಿ ಕೊಡುವಂತ ಮನೆ ಇರ್ಬೋದು, ಅದ್ರ ಜೊತೆಗೆ ಕೊಡುವಂತ ಏನೆಲ್ಲ ಫೆಸಿಲಿಟಿ ಇರುತ್ತೋ, ಲಿಫ್ಟು ಅಥವಾ ಸ್ವೀಪರ್, ಗಾರ್ಡ್ನರ್, ವಾಚ್ಮ್ಯಾನ್ ಎಲ್ಲದಕ್ಕೂ ಸೇರಿ ಬಾಡಿಗೆ ಕಟ್ಟಿದ್ರೆ ಅದು ಕಾಂಪೋಸಿಟ್ ರೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವುದೋ ಒಂದು ಇದಕ್ಕೆ ಪ್ಲಾಂಟ್ ಅಂಡ್ ಮೆಷಿನರಿ, ಬಿಲ್ಡಿಂಗ್ ಎರಡಕ್ಕೂ ಸೇರಿ ಕೊಟ್ಟಿದ್ದಾರೆ. ಅವಾಗ ನಿಮ್ಗೆ ಬೈಫರ್ಕೇಟ್ ಮಾಡಕ್ ಆಗ್ತಿಲ್ಲ, ಬಿಲ್ಡಿಂಗ್ ಸಪರೇಟ್ ಆಗಿ ಇದಕ್ಕೆ ಸಪರೇಟ್ ಆಗಿ ಅಂತ ಬೈಫರ್ಕೇಟ್ ಮಾಡಕ್ ಆಗ್ತಿಲ್ಲ ಅಂತಂದಾಗ ಕಾಂಪೋಸಿಟ್ ರೆಂಟ್ ಅನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ಬಿಡ್ತೀವಿ. ಬೈಫರ್ಕೇಟ್ ಮಾಡಕ್ಕಾದ್ರೆ ಬಿಲ್ಡಿಂಗ್ ರೆಂಟ್ ಅನ್ನ ಹೌಸ್ ಪ್ರಾಪರ್ಟಿನಲ್ಲಿ, ಮಿಕ್ಕಿದ್ದು ಫೆಸಿಲಿಟಿ ರೆಂಟ್ ಅನ್ನ ಇಲ್ಲಿ ಚಾರ್ಜ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಎರಡು ಟೋಟಲ್ ಆಗಿ ಇಲ್ಲೇ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್, ಇನ್ಕಮ್ ರಿಸೀವ್ಡ್ ಅಂಡರ್ ಕೀಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಇನ್ಕ್ಲೂಡಿಂಗ್ ಬೋನಸ್. ನೆಕ್ಸ್ಟ್ ಒನ್, any sum of money exceeding rupee 50,000 received from any person other than relative without considering by the individual. This is gift. Okay, ಗಿಫ್ಟ್ ಏನಾಗುತ್ತೆ, ಯಾರ ಹತ್ರ ಆದ್ರೂ ಇವಾಗ ಗಿಫ್ಟ್ ನಾನ್ ರಿಲೇಟಿವ್ ಆದ್ರೆ 50,000ಕ್ಕಿಂತ ಮೇಲ್ಪಟ್ಟಿದ್ರೆ ಟ್ಯಾಕ್ಸಬಲ್. ಅದೇ ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಆದ್ರೆ 1 ಕೋಟಿ ರೂಪಾಯಿ ಇದ್ರೂ ನಾವೇನ್ ತಲೆ ಕೆಡ್ಸ್ಕೊಳಂಗಿಲ್ಲ, ನಾಟ್ ಟ್ಯಾಕ್ಸಬಲ್. ಓಕೆ, 50,000 1 ರೂಪಾಯಿ ಆದ್ರೆ 50,001 ರೂಪಾಯಿನ ಟ್ಯಾಕ್ಸ್ ಮಾಡ್ಬಿಡ್ತೇವೆ. ಓಕೆ. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್, ಇಂಟ್ರೆಸ್ಟ್ ಆನ್ ಲೋನ್,
ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇವೆಲ್ಲಾನು ಟ್ಯಾಕ್ಸಬಲ್. ನೆಕ್ಸ್ಟ್ ಸಬ್ ರೆಂಟ್ ಅಂತಂದ್ರೆ ಏನು? ಟೆನೆಂಟ್ ಲೆಟ್ ಔಟ್ ಮಾಡಿದ್ರೆ ಅದನ್ನ ಸಬ್ ರೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ದೊಡ್ಡ ಮನೆ ನಾವು ತಗೊಂಡ್ಬಿಟ್ಟಿದೀವಿ, ಕಾರ್ ಶೆಡ್ ಎಲ್ಲಾನು ಇದೆ ಅಂತ ತಿಳ್ಕೊಳ್ಳಿ. ಆ ಬೈ ಚಾನ್ಸ್ ನಮ್ಮ ಹತ್ರ ಕಾರ್ ಇಲ್ಲ, ಪಕ್ಕದ ಮನೆಯವ್ರ ಹತ್ರ ಕಾರ್ ಇದೆ, ಅವ್ರೇನಾದ್ರೂ ಕಾರ್ ಶೆಡ್ನ ಕೇಳಿದಾಗ ಓಕೆ ಫೈನ್ ತಗೊಳ್ಳಿ, ನಮ್ಗೆ ಇಷ್ಟು ರೆಂಟ್ ಕೊಡಿ ಅಂತೀವಿ. ನಾವೇ ರೆಂಟ್ಗಿದ್ದೀವಿ, ನಾವೊಂದು 15,000 ರೆಂಟಲ್ಲಿದ್ದೀವಿ, ಅವ್ರು ಕಾರ್ ಶೆಡ್ ಮಾತ್ರ ಬಾಡಿಗೆ ಕೊಟ್ಟು ಒಂದು 3-4 ಸಾವಿರ ತಗೊಂಡ್ರೆ ದಟ್ ಇಸ್ ಸಬ್ ರೆಂಟ್, ಸಬ್ ಲೆಟ್ಟಿಂಗ್ ಅಂತ ಬರುತ್ತೆ. ಆ ಸಬ್ಲೆಟಿಂಗ್ ಪೋರ್ಷನ್ ಅನ್ನ ಅದರ್ ಇನ್ಕಮ್ ಅಲ್ಲಿ ಐ ಮೀನ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೇವೆ. ಅಲ್ಲಾಗುವಂತ ಇದನ್ನೆಲ್ಲ ಖರ್ಚನ್ನೆಲ್ಲ ಕಳ್ಕೊಂಡು ಟ್ಯಾಕ್ಸ್ ಮಾಡ್ತೇವೆ. ಓಕೆ, ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಎನಿ ರಾಯಲ್ಟಿ ರಿಸೀವ್ಡ್. ನೆಕ್ಸ್ಟ್ ಡೈರೆಕ್ಟರ್ಸ್ ಫೀಸ್ ಫಾರ್ ಅಟೆಂಡಿಂಗ್ ಮೀಟಿಂಗ್. ಡೈರೆಕ್ಟರ್ಸ್ಗೆ ಸಿಟ್ಟಿಂಗ್ ಫೀಸ್ ಅಂತ ಕೊಡ್ತಾರೆ ಮೀಟಿಂಗ್ಸ್ ಅಟೆಂಡ್ ಮಾಡಿದಾಗ. ಸೊ ಅದನ್ನ ಅವ್ರು ಅಲ್ಲಿ ಡೈರೆಕ್ಟರ್ಸ್ ಆಗಿರ್ತಾರೆ, ಈಸ್ ನಾಟ್ ಅನ್ ಎಂಪ್ಲಾಯಿ ಆಫ್ ದಟ್ ಕಂಪನಿ. ಓಕೆ, ಸೊ ಅಂತ ಸಮಯದಲ್ಲಿ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಗ್ರೌಂಡ್ ರೆಂಟ್, ಬರೀ ಖಾಲಿ ಜಾಗ ಬಾಡಿಗೆಗೆ ಬಿಟ್ಟಾಗ. ಮನೆ ಇದ್ರೆ ಹೌಸ್ ಪ್ರಾಪರ್ಟಿನಲ್ಲಿ ಮಾಡ್ಬೋದು, ಆ ಮನೆ ಜೊತೆ ಇದ್ರೂನು ಗ್ರೌಂಡ್ ಅನ್ನ ಹೌಸ್ ಪ್ರಾಪರ್ಟಿಲಿ ಮಾಡ್ಬೋದು. ಬರೀ ಖಾಲಿ ಜಾಗ ಅಂತಂದಾಗ ಅದರ್ ಸೋರ್ಸಸ್ ಅಲ್ಲೇ ನಾವು ಟ್ಯಾಕ್ಸ್ ಮಾಡಬೇಕು. ನೆಕ್ಸ್ಟ್ ರೆಮ್ಯುನರೇಷನ್ ಫಾರ್ ರೈಟಿಂಗ್ ಆರ್ಟಿಕಲ್ ಇನ್ ಜರ್ನಲ್ಸ್ ಅದರ್ ದ್ಯಾನ್ ಪ್ರೊಫೆಷನಲ್ ಜರ್ನಲ್. ಇವಾಗ ಪ್ರೊಫೆಷನಲಿಸ್ಟ್ ಆಗಿದ್ದು, ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್, ಲಾಯರ್ಸ್, ಅವ್ರದೇ ಪ್ರೊಫೆಷನಲ್ ಜರ್ನಲ್ ಅಲ್ಲಿ ಬರೆದ್ರೆ ಪ್ರೊಫೆಷನಲ್ ಇದರಲ್ಲಿ ಟ್ಯಾಕ್ಸ್ ಮಾಡ್ತೇವೆ. ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಟ್ಯಾಕ್ಸ್ ಮಾಡ್ತೇವೆ. ಬಟ್ ಇವಾಗ ಬೇರೆ ಆರ್ಟಿಕಲ್ ಅಂದ್ರೆ ಬೇರೆ ಜರ್ನಲ್ಸ್, ಪ್ರೊಫೆಷನಲ್ ಜರ್ನಲ್ ಅಲ್ಲದೆ ಬೇರೆ ಜರ್ನಲ್ ಅಲ್ಲಿ ಆರ್ಟಿಕಲ್ಸ್ ಬರೆದು ಅದರಿಂದ ಏನಾದರೂ ಇನ್ಕಮ್ ಬಂದಾಗ ಅವಾಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೇವೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್. ಅನ್ಡಿಸ್ಕ್ಲೋಸ್ಡ್ ಸೋರ್ಸ್ ಎಲ್ಲಿಂದ ಬಂತು ಅಂತ ಅವ್ರು ಹೇಳ್ತಾ ಇಲ್ಲ. ಓಕೆ, ದ ಇನ್ಕಮ್ ಇಸ್ ನಾಟ್ ಡಿಸ್ಕ್ಲೋಸ್ಡ್. ಹೇಗೆ ಅರ್ನ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇಲ್ಲ. ಸೊ ಅಂತ ಸಮಯದಲ್ಲಿ ದಟ್ ಈಸ್ ಟ್ಯಾಕ್ಸ್ಡ್ ಅಂಡರ್ ಅದರ್ ಸೋರ್ಸಸ್. ನೆಕ್ಸ್ಟ್ ಒನ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ಅಬ್ರಾಡ್. ಇನ್ಕಮ್ ಫ್ರಮ್ ಇಂಡಿಯಾ ಆದ್ರೆ ಎಕ್ಸಮ್ಟ್ ಫ್ರಮ್ ಟ್ಯಾಕ್ಸ್. ಇನ್ಕಮ್ ಫ್ರಮ್ ಫಾರಿನ್ ಕಂಟ್ರಿ ಆದ್ರೆ ಇಟ್ ಈಸ್ ಟ್ಯಾಕ್ಸ್ಡ್ ಅಂಡರ್ ಅದರ್ ಸೋರ್ಸಸ್. Next, interest received by an employee under URPF, that is ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಅದರಲ್ಲಿ ಇವ್ರು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿರ್ತಾರೋ ಅದ್ರ ಮೇಲೆ ಬಂದಂತ ಇಂಟ್ರೆಸ್ಟ್ ಮಾತ್ರ. ಓಕೆ, ಅದನ್ನ ನಾವಿಲ್ಲಿ ಟ್ಯಾಕ್ಸ್ ಮಾಡ್ತೇವೆ. ನೆಕ್ಸ್ಟ್ ಸ್ಯಾಲರಿ ರಿಸೀವ್ಡ್ ಬೈ MP, ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಇವ್ರು ಯಾರ ಸ್ಯಾಲರಿ ಇದ್ರೂ ಇಲ್ಲೇ ಟ್ಯಾಕ್ಸ್ ಮಾಡೋದು. ಯಾಕಂದ್ರೆ ಸ್ಯಾಲರಿನ ಅಲ್ಲಿ ನಮಗೆ ಎಂಪ್ಲಾಯಿ ರಿಲೇಶನ್ಶಿಪ್ ಬರೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾವು ಅಂಡರ್ ದ ಹೆಡ್ ಸ್ಯಾಲರಿನಲ್ಲಿ ನಾವು ಟ್ಯಾಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ಕಾರಣಕ್ಕೋಸ್ಕರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲೇ ಟ್ಯಾಕ್ಸ್ ಮಾಡಬೇಕು. ನೆಕ್ಸ್ಟ್ ಒನ್ ಗ್ರಾಚ್ಯುಟಿ ರಿಸೀವ್ಡ್ ಬೈ ಅ ಡೈರೆಕ್ಟರ್ ಹೂ ಇಸ್ ನಾಟ್ ಅನ್ ಎಂಪ್ಲಾಯಿ ಆಫ್ ದಿ ಕಂಪನಿ. ನೋಡಿ, ಇದೆಲ್ಲ ಐಟಮ್ಸ್ ನಾವು ಯೂಶುವಲ್ ಆಗಿ ಸ್ಯಾಲರಿನಲ್ಲಿ ನೋಡ್ತಿದ್ದೋ, ಗ್ರಾಚ್ಯುಟಿ, ಬೋನಸ್ ಇವೆಲ್ಲ. ಬಟ್ ಇಲ್ಲಿ ಯಾವ ಕಾರಣಕ್ಕೆ ಅದನ್ನ ಅಲ್ಲಿ ತಗೊಳಲ್ಲ ಅಂದ್ರೆ ಅಲ್ಲಿ ಎಂಪ್ಲಾಯಿ ರಿಲೇಶನ್ಶಿಪ್ ಬರಲ್ಲ. ಈಸ್ ನಾಟ್ ಅನ್ ಎಂಪ್ಲಾಯಿ ಆಫ್ ದಿ ಕಂಪನಿ. ಓಕೆ, ಡೈರೆಕ್ಟರ್ ಆಗಿದ್ದಾರೆ, ಅವರು ಎಂಪ್ಲಾಯಿ ಆಗಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಅಲ್ಲಿ ನಾವು ಟ್ಯಾಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡಬಹುದು. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್ ಬೈ ಅನ್ ಇನ್ಶೂರೆನ್ಸ್ ಏಜೆಂಟ್ ಇಫ್ ಇಟ್ ಈಸ್ ನಾಟ್ ಟ್ಯಾಕ್ಸ್ಡ್ ಅಂಡರ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ಶೂರೆನ್ಸ್ ಏಜೆಂಟ್ ಅದೇ ಬಿಸ್ನೆಸ್ ಆಗಿ ಇಟ್ಕೊಂಡು ಅಲ್ಲಿ ನಾವೇನಾದ್ರೂ ಬಿಸ್ನೆಸ್ ಅಥವಾ ಪ್ರೊಫೆಷನಲ್ ಟ್ಯಾಕ್ಸ್ ಮಾಡಿದ್ರೆ ನಾವು ಮತ್ತೆ ಇಲ್ಲಿ ಮಾಡಕ್ ಹೋಗಲ್ಲ. ಇನ್ನ ಒಂದು ಇನ್ಕಮ್ ಟ್ಯಾಕ್ಸ್ ರೂಲ್ ಅಲ್ಲಿ ಯಾವುದೇ ಒಂದು ಇನ್ಕಮ್ ಅನ್ನ 2 ಸತಿ ಟ್ಯಾಕ್ಸ್ ಮಾಡಂಗಿಲ್ಲ. ಆಯ್ತಾ? ಸೊ ಒಂದ್ ಕಡೆ ಮಾತ್ರ ಎಲ್ಲಾದ್ರೂ ಒಂದ್ ಕಡೆ ಟ್ಯಾಕ್ಸ್ ಮಾಡ್ತೀವಿ. ಸೊ ಇದನ್ನ ಅಲ್ಲೇನಾದ್ರೂ ನಾವು ಬಿಸ್ನೆಸ್ ಇನ್ಕಮ್ ಅಂತ ಟ್ಯಾಕ್ಸ್ ಮಾಡಿದ್ರೆ ನಾವು ಇಲ್ಲಿ ತಗೊಳಲ್ಲ. ನೆಕ್ಸ್ಟ್ ಫ್ಯಾಮಿಲಿ ಪೆನ್ಷನ್, ಸತ್ತೋಗಿರೋರ್ದು ಬೈ ಚಾನ್ಸ್ ಇಟ್ ಅನ್ ಎಂಪ್ಲಾಯಿ ಡಿಸೀಸ್ಡ್, ಅವ್ರ ಫ್ಯಾಮಿಲಿ ಪೆನ್ಷನ್ ಅವ್ರ ಹೆಂಡತಿಗೋ ಅಥವಾ ಲೀಗಲ್ ಏರ್ಸ್ ಬೇರೆಯವ್ರಿಗೆ ಯಾರಿಗಾದ್ರೂ ಬರ್ತಾ ಇದ್ದಾಗ ಐದರ್ 1/3 ಆಫ್ ದಿ ಪೆನ್ಷನ್ ಆರ್ 15,000 ವಿಚ್ ಎವರ್ ಇಸ್ ಲೆಸ್ ಅದನ್ನ ಕಳ್ಕೊಂಡು ಮಿಕ್ಕಿದ್ದನ್ನ ಟ್ಯಾಕ್ಸ್ ಮಾಡ್ಕೊಬೇಕು. ಓಕೆನಾ? ನೆಕ್ಸ್ಟ್ ಒನ್ ಅಮೌಂಟ್ ವಿತ್ಡ್ರಾನ್ ಫ್ರಮ್ NSS, ನ್ಯಾಷನಲ್ ಸೇವಿಂಗ್ ಸ್ಕೀಮ್. ಅದರಲ್ಲಿಂದ ಯಾವ್ದಾದ್ರು ವಿತ್ಡ್ರಾ ಮಾಡ್ಕೊಂಡಿದ್ರೆ ದಟ್ ಈಸ್ ಟ್ಯಾಕ್ಸ್ಡ್ ಹಿಯರ್. ನೆಕ್ಸ್ಟ್ ಟ್ಯಾಕ್ಸಿ ಡ್ರೈವರ್ಸ್ಗೆ ಟಿಪ್ಸ್ ಬರೋದು, ಆ ಟಿಪ್ಸ್ ಅನ್ನೆಲ್ಲಾನು ಇಲ್ಲಿ ನಾವು ಟ್ಯಾಕ್ಸ್ ಮಾಡಬಹುದು. ಲಾಸ್ಟ್ ಒನ್ ಇನ್ಕಮ್ ರಿಯಲೈಸ್ಡ್ ಫ್ರಮ್ ಡಿಸ್ಪ್ಲೇ ಆಫ್ ಬೋರ್ಡ್ ಫಾರ್ ಅಡ್ವರ್ಟೈಸ್ಮೆಂಟ್ ಪರ್ಪಸ್. ಕೆಲವರು ಬಿಲ್ಡಿಂಗ್ ಎಲ್ಲ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಬಿಲ್ಡಿಂಗ್ ಮೇಲ್ಗಡೆ ದೊಡ್ಡದಾಗ ಒಂದು ಬೋರ್ಡ್ ಹಾಕಿರ್ತಾರೆ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು.
ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರ ಬಿಲ್ಡಿಂಗ್ ಅವ್ರಿಗೆ ದುಡ್ಡನ್ನು ಕೊಡ್ತಾ ಇರ್ತಾರೆ. ಸೊ ಆ ತರ ಇನ್ಕಮ್ ಅನ್ನ ನಾವಿಲ್ಲಿ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡಿದ್ರು. ಓಕೆ. ನೆಕ್ಸ್ಟ್ ಇದ್ರಲ್ಲಿ ನಾವು ನೋಡ್ಬೇಕಾಗಿರೋದು ಸೆಕ್ಯೂರಿಟೀಸ್. ಸೆಕ್ಯೂರಿಟೀಸ್ ಅಂತಂದ್ರೆ ಏನು? It means a document acknowledging the debt taken by a company from the public. ಈ ಸೆಕ್ಯೂರಿಟೀಸ್ ಅಂತಂದ್ರೆ ಏನು? ಇವಾಗ ಸಾಲ ತಗೊಂಡಿರ್ತಾರೆ, ಆ ಸಾಲ ತಗೊಂಡಿರೋದಕ್ಕೆ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ. ಇಂಥವ್ರ ಹತ್ರ ಇಷ್ಟು ನಾವು ತಗೊಂಡಿದ್ದೀವಿ, ಇಷ್ಟು ಸಾಲ ತಗೊಂಡಿದ್ದೀವಿ, ಇಷ್ಟು ಇಂಟ್ರೆಸ್ಟ್ ಕೊಡ್ತೀವಿ, ಇದನ್ನೆಲ್ಲ ಬರೆದ್ಬಿಟ್ಟು ಒಂದು ಡಾಕ್ಯುಮೆಂಟ್ ಕೊಟ್ಟಿರ್ತಾರಲ್ವಾ, ಅದೇ ಸೆಕ್ಯೂರಿಟಿ. Kinds of securities: tax-free government securities, less tax government securities, tax-free commercial securities, less tax commercial securities. ಸೆಕ್ಯೂರಿಟೀಸ್ನ 4 ಭಾಗವಾಗಿ ವಿಂಗಡಿಸಿದ್ದಾರೆ. ಗೌರ್ಮೆಂಟ್ದು ಟ್ಯಾಕ್ಸ್ ಫ್ರೀ, ಲೆಸ್ ಟ್ಯಾಕ್ಸ್ ಎರಡಿದೆ. ಅದೇ ಥರ ಕಮರ್ಷಿಯಲ್ ನಾನ್ ಗೌರ್ಮೆಂಟ್ಗೆ ಬಂದಾಗ ಮತ್ತೆ ಟ್ಯಾಕ್ಸ್ ಫ್ರೀ ನಾನ್ ಗೌರ್ಮೆಂಟ್ ಆ್ಯಂಡ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ. Tax-free government securities. These are the securities on which the interest received is fully exempt from tax. It is not taxable. ಸೆಕ್ಯೂರಿಟೀಸ್ ಈ ತರ ಗೌರ್ಮೆಂಟ್ ಸೆಕ್ಯೂರಿಟಿ, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತಂದ್ರೆ ಅದು ಟ್ಯಾಕ್ಸ್ ಮಾಡಲ್ಲ, ಅದು ಟ್ಯಾಕ್ಸ್ ಫ್ರೀ ಆಗುತ್ತೆ, ನೀವು ಅದನ್ನ ಬಿಟ್ಬಿಡ್ಬೋದು. ದಟ್ ಈಸ್ ಯಾವ್ದಿದೆ ಅಂತಂದ್ರೆ 12-year ನ್ಯಾಷನಲ್ ಸೇವಿಂಗ್ ಆನ್ಯುಟಿ ಸರ್ಟಿಫಿಕೇಟ್. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತಂದಾಗ್ಲೇ ಒಂದ್ಸತಿ ನೋಡ್ಕೊಳ್ಳಿ, ಓಕೆನಾ. ಅದಾದ್ಮೇಲೆ ಪೋಸ್ಟ್ ಆಫೀಸ್ ಕ್ಯಾಶ್ ಸರ್ಟಿಫಿಕೇಟ್, ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬೋನಸ್, ಇವನ್ನೆಲ್ಲ ಅವರೇ ಹೇಳಿರ್ತಾರೆ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ನಾಟ್ taxed. Less tax government securities. The central government or the state government issues these securities. The interest on these securities is taxable, but no tax is deducted at source on such securities. Therefore, the interest on these securities will not be grossed up. ಈ ಸೆಕ್ಯೂರಿಟೀಸ್ ಅಲ್ಲಿ ಅವ್ರು ಕೊಟ್ಟಂತ ಇಂಟ್ರೆಸ್ಟ್ ನ ನೀವು ಮತ್ತೆ ಗ್ರಾಸ್ ಅಪ್ ಮಾಡಬೇಕು ಅನ್ನೋದಿರಲ್ಲ, ಹಾಗೆ ತಗೋಬಹುದು ಡೈರೆಕ್ಟ್ ಆಗಿ. ಯಾಕಂದ್ರೆ ಅಲ್ಲಿ TDS ಆಗಿರೋದಿಲ್ಲ. ಓಕೆ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಎನಿ ನಾನ್ ಗವರ್ನಮೆಂಟ್ ಕಂಪನಿ can issue any debentures or bonds of such security, that is tax free commercial securities. This is tax free. Tax free in the sense that tax is paid by the company on behalf of the assessee. Here the tax is somebody else is paying on behalf of the assessee, so that becomes deemed income of the assessee. So here that interest is, that tax is also taxed here. ಈ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತಂದ್ರೆ, ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂದ್ರೆ ನಾನ್ ಗವರ್ನಮೆಂಟ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಟ್ಯಾಕ್ಸ್ ಫ್ರೀ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಆ ಟ್ಯಾಕ್ಸ್ ಅನ್ನ ಆ ಕಂಪನಿಯವ್ರು ಬೇರ್ ಮಾಡ್ತಾರೆ. ನಮ್ಮ ಪರವಾಗಿ ಅಸೆಸ್ಸಿ ಪರವಾಗಿ ಕಂಪನಿಯವರು ಇಂಟ್ರೆಸ್ಟ್ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಿರ್ತಾರೆ. ಸೊ ಇವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಇನ್ವೆಸ್ಟ್ ಮಾಡಿದ್ದೀನಿ 1 ಲಕ್ಷ ರೂಪಾಯಿ ಅಂತ ತಿಳ್ಕೊಳ್ಳಿ. 10,000 ರೂಪಾಯಿ ಇಂಟ್ರೆಸ್ಟ್ ಬರ್ತಿದ್ರೆ ನನ್ಗೆ 10,000 ರೂಪಾಯಿ ಇಂಟ್ರೆಸ್ಟ್ ಫುಲ್ಲು ಬರುತ್ತೆ, ನಾನು ಅದರ ಮೇಲೆ ಟ್ಯಾಕ್ಸ್ ಕಟ್ಟಲ್ಲ. 10,000 ರೂಪಾಯಿ ಮೇಲೆ ಏನೋ ಒಂದು ಇಂಟ್ರೆಸ್ಟ್ ಒಂದು 2,000 ರೂಪಾಯಿ ಬಂತು ಅಂತ ತಿಳ್ಕೊಳ್ಳಿ. ಆ 2,000ನ ಮೇ ಬಿ 1,000 ರೂಪಾಯಿ ಇಂಟ್ರೆಸ್ಟ್ ಬಂತು ಅನ್ಕೊಳ್ಳಿ. ಆ 1,000 ಇಂಟ್ರೆಸ್ಟ್ ಅನ್ನ ಕಂಪನಿಯವರು ಬೇರ್ ಮಾಡಿರ್ತಾರೆ. ಸೊ ಇವಾಗ ನನ್ಗೆ ಇನ್ಕಮ್ ಎಷ್ಟು ಅದರಿಂದ ಅಂತಂದ್ರೆ 10,000 ರೂಪಾಯಿ ಇಂಟ್ರೆಸ್ಟು ಬಂತು, 1,000 ರೂಪಾಯಿ ನಾನ್ ಕಟ್ಬೇಕಾಗಿರೋ ಟ್ಯಾಕ್ಸ್ ಅನ್ನ ಕಂಪನಿಯವ್ರು ಕಟ್ಟಿದ್ದಾರೆ. ಸೊ ಆ 1,000 ರೂಪಾಯಿ ಡೀಮ್ಡ್ ಇನ್ಕಮ್ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ, 11,000 ರೂಪಾಯಿ ಮೇಲ್ಗಡೆ ನಾನು ಟ್ಯಾಕ್ಸ್ ಕಟ್ತೀನಿ. ಸೊ ಇಲ್ಲಿ ನಾವು ಗ್ರಾಸ್ ಅಪ್ ಮಾಡ್ಕೋಬೇಕಾಗುವಂತ ಸಂದರ್ಭಗಳು ಬರುತ್ತೆ. ಸೊ ನೆಟ್ ಇಂಟ್ರೆಸ್ಟ್, ನೆಟ್ ಅಮೌಂಟ್ ಕೊಟ್ಬಿಟ್ರೆ
ಸೊ ನೆಟ್ ಅಮೌಂಟ್ ಏನಾದರೂ ಇತ್ತು ಅಂದರೆ ಗ್ರಾಸ್ ಅಪ್ ಮಾಡಬೇಕಾಗತ್ತೆ. ಪ್ರಾಬ್ಲಮ್ ಮಾಡಬೇಕಂದ್ರೆ ಹೇಳ್ತೀನಿ, ಯೂಶುವಲ್ ಆಗಿ 10% ರೇಟ್ ಆಫ್ ಟ್ಯಾಕ್ಸ್ ರೇಟ್ ಇದೆ ಇದ್ರ ಮೇಲೆ, ಇಂಟ್ರೆಸ್ಟ್ ಸೆಕ್ಯೂರಿಟೀಸ್ ಮೇಲೆ. ಸೊ ಗ್ರಾಸ್ ಮಾಡ್ಕೋಬೇಕಂದ್ರೆ ಮಲ್ಟಿಪ್ಲೈ ಬೈ 90 ಡಿವೈಡೆಡ್ ಬೈ ಮಲ್ಟಿಪ್ಲೈಡ್ ಬೈ 100 ಡಿವೈಡೆಡ್ ಬೈ 90 ಮಾಡಿದ್ರೆ ಗ್ರಾಸ್ ಅಪ್ ಆಗುತ್ತೆ. ಪ್ರಾಬ್ಲಮ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿ. Less tax commercial securities. In case of less tax commercial securities, income tax is deducted at source. The amount of interest is calculated at the percentage stated on the face value of such securities. A TDS of 10% is to be deducted on interest from securities received if the amount exceeds rupees 5,000 in case of debentures and rupees 10,000 in case of other securities. The balance amount of interest shall be payable to the holder of the such securities. ಸೊ ಗ್ರಾಸ್ ಮಾಡೋದಕ್ಕೆ ಹೇಗೆಂತ ಆಮೇಲೆ ನಿಮಗೆ ರೂಲ್ಸ್ ಹೇಳ್ಕೊಡ್ತೀನಿ. ಯೂಶುವಲ್ ಆಗಿ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಲ್ಲಿ TDS ಹಾಗೇ ಬಂದಿರುತ್ತೆ. ಆ TDS ಆಗಿರೋದ್ರಿಂದ ಕಂಪಲ್ಸರಿ ನೀವು ಗ್ರಾಸ್ ಅಪ್ ಮಾಡಬೇಕು. ಕೆಲವೊಂದ್ಸತಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಟ್ಟಿರ್ತಾರೆ, ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಟ್ಟಾಗ ಗ್ರಾಸ್ ಅಪ್ ಮಾಡುವಂತ ಅಗತ್ಯ ಇರೋದಿಲ್ಲ. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಾಗ ಗ್ರಾಸ್ ಅಪ್ ಮಾಡಬೇಕಾಗತ್ತೆ. ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 57. ಇದರಲ್ಲಿ ಒಂದೇ ಒಂದು ಎಕ್ಸಂಪ್ಷನ್ ಇದೆ. 57 ಅಲ್ಲಿ ತುಂಬಾ ಸುಲಭವಾಗಿರುತ್ತೆ. ಏನಾದರೂ ನೀವು ಇನ್ಕಮ್ ಅನ್ನ ಟ್ಯಾಕ್ಸ್ ಮಾಡೋದಕ್ಕೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಅದನ್ನ ಆ ಇನ್ಕಮ್ ನ ಟ್ಯಾಕ್ಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಆ ಇನ್ಕಮ್ ಅರ್ನ್ ಮಾಡಕ್ಕೆ ಏನಾದರೂ ಖರ್ಚು ಮಾಡಿದ್ರೆ ಆ ಖರ್ಚನ್ನ ಕಳ್ಕೊಬಹುದು. ಕ್ಯಾಶುವಲ್ ಇನ್ಕಮ್ ಬಿಟ್ಟು ಬೇರೆ ಯಾವ್ದಾದ್ರೂ ಇನ್ಕಮ್ ಇದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ ನೀವು ಅಲ್ಲಿ ಟ್ಯಾಕ್ಸ್ ಮಾಡ್ತಾ ಇದ್ದೀರಾ, ಸೊ ಆ ಇಂಟ್ರೆಸ್ಟ್ ನ ಅರ್ನ್ ಮಾಡೋದಕ್ಕೆ ಕಮಿಷನ್ ಕೊಡ್ತಾ ಇದ್ದೀರಾ, ಆ ಕಮಿಷನ್ ನೀವು ಕಳ್ಕೋಬಹುದು. ಇಂಟ್ರೆಸ್ಟ್ ಆನ್ ಸಬ್ಲೆಟಿಂಗ್ ಬರ್ತಾ ಇದೆ, ಅದರಲ್ಲಿ ಏನೋ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಿದ್ದೀರಾ, ಅದನ್ನ ನೀವು ಕಳ್ಕೊಬಹುದು. Okay, I just go through. Any expenditure incurred to earn an income which is taxable under the head income from other sources is eligible for deduction except casual income. Casual income ಮಾತ್ರ. ಅದೇ ನೀವು ಕಾರ್ಡ್ಸ್ ಗೇಮ್ ಅಲ್ಲಿ ಅಥವಾ ಬೆಟ್ಟಿಂಗ್ಸ್ ಅಲ್ಲಿ ಒಂದು 50,000 ಗೆದ್ದಿದ್ದೀನಿ, ಅದಕ್ಕೊಂದು 5,000 ರೂಪಾಯಿ ಖರ್ಚಾಗಿದೆ ಅಂದ್ರೆ 5,000 ಕಳಿಯಕ್ಕಾಗಲ್ಲ. ಓಕೆ, ಬೇರೆ ಯಾವ್ದಾದ್ರು ಕ್ಯಾಶುವಲ್ ಇನ್ಕಮ್ ಬಿಟ್ಟು ಬೇರೆ ಇನ್ಕಮ್ ನ ಅದನ್ನ ಟ್ಯಾಕ್ಸ್ ಮಾಡಬೇಕು. ಇವಾಗ ಅಗ್ರಿಕಲ್ಚರಲ್ ಇನ್ಕಮ್ ಅದನ್ನ ಟ್ಯಾಕ್ಸ್ ಮಾಡಿಲ್ಲ, ಅದನ್ನ ಅರ್ನ್ ಮಾಡಕ್ಕೆ ಏನಾದ್ರೂ ನೀವು ಖರ್ಚು ಮಾಡಿದ್ರೆ ಅದನ್ನ ನೀವು ಕಳಿಯಕ್ಕಾಗಲ್ಲ. ಟ್ಯಾಕ್ಸ್ ಮಾಡುವಂತದ್ದನ್ನ ನೀವು ಅಲ್ಲಿ ಟ್ಯಾಕ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ತಗಲಿರುವಂತ ಖರ್ಚನ್ನ ಕಳ್ಕೊಳ್ಬಹುದು. Bond washing transactions. These are fake transactions. It is a mechanism to avoid tax. Generally, the interest on securities are payable off-yearly or yearly, and these dates are fixed. Some tactful person transfer the securities to their friends or relatives and known people before the due dates of interest to avoid the payment of tax on interest income. Transferee generally may not be coming under the tax bracket, or he may be having low income. After the interest maturity date or after receiving the interest, the securities are retransferred to the assessee. Under such circumstances, the amendment of income tax reverses the tax burden on the transferor. Only in genuine cases the transferor can sell the securities and it is allowed as per Income Tax Act. ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಅಂತ ಅಂದ್ರೆ ಒಂದ್ ರೀತಿ ಟ್ಯಾಕ್ಸ್ ಇವೇಷನ್ ಮಾಡೋದಕ್ಕೋಸ್ಕರ, ಟ್ಯಾಕ್ಸ್ ಅನ್ನ ಇವೇಡ್ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಇಂಟ್ರೆಸ್ಟ್ ಡ್ಯೂ ಡೇಟ್ ಮುಂಚೆ ತಮಗ್ ತಿಳಿದಿರುವಂತ ವ್ಯಕ್ತಿಗೆ ಅಥವಾ ಹೆಂಡತಿಗೋ ಮಕ್ಳಿಗೋ ಯಾರಿಗಾನ ಟ್ರಾನ್ಸ್ಫರ್ ಮಾಡ್ಬಿಡೋದು. ಯಾಕಂದ್ರೆ ಅವ್ರ ಹೆಸರಲ್ಲಿ ಇನ್ಕಮ್ ಇರೋಲ್ಲ, ಸೊ ಆ ಇಂಟ್ರೆಸ್ಟ್ ಅವ್ರಿಗೆ ಇನ್ಕಮ್ ಆಗಿ ಬಂದ್ರೂ ಟ್ಯಾಕ್ಸ್ ಆಗಲ್ಲ. ಸೊ ಆ ಒಂದು ಉದ್ದೇಶದಿಂದ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಆಮೇಲೆ ಅವ್ರ ಇಂಟ್ರೆಸ್ಟ್ ಎಲ್ಲ ಕ್ರೆಡಿಟ್ ಆದ್ಮೇಲೆ ಅಥವಾ ಸ್ವಲ್ಪ ದಿನ ಬಿಟ್ಕೊಂಡು ಆ ಡೇಟ್ ಕಳ್ಕೊಂಡ್ಮೇಲೆ ಮತ್ತೆ ಇವ್ರ ಹೆಸರಿಗೆ ಮತ್ತೆ ರೀಟ್ರಾನ್ಸ್ಫರ್ ಮಾಡ್ಕೊಂತಾರೆ. ಸೊ ಇದು ಟ್ಯಾಕ್ಸ್ ಇವೇಶನ್ ಒಂದು ಟೆಕ್ನಿಕ್ ಇದು. ಸೊ ಹಂಗಾಗಿ ಈ ತರ ಸಂದರ್ಭದಲ್ಲಿ ಟ್ಯಾಕ್ಸ್ ಅಥಾರಿಟಿಗೆ ಏನಾದ್ರು ಈ ತರ ಡೌಟ್ ಆಯ್ತು ಅಂದ್ರೆ ಅವರು ಟ್ರಾನ್ಸ್ಫರಾರ್ಗೆ ಚಾರ್ಜ್ ಮಾಡ್ತಾರೆ. ಯಾರ್ ಟ್ರಾನ್ಸ್ಫರ್ ಮಾಡ್ತಾರೋ ಅವ್ರಿಗೇನೆ ಇದನ್ನ ಟ್ಯಾಕ್ಸ್ ಅನ್ನ ಹಾಕ್ತಾರೆ.
Casual income. Any receipt which is of casual and non-recurring in nature is called casual income. In simple words, it is the income the receipt of which is accidental, without any stipulation. It is the nature of unexpected. So, for example, winning from lotteries, crossword puzzle, gambling, betting, etc. ಕ್ಯಾಶುಯಲ್ ಇನ್ಕಮ್ ಅಂತಂದ್ರೆ 2 ಮಾರ್ಕ್ಸ್ ಯೂಶುವಲ್ ಆಗಿ ಕೇಳ್ತಾರೆ ಮಕ್ಕಳ ಇದನ್ನ. ಕ್ಯಾಶುಯಲ್, ವಾಟ್ ಈಸ್ ಕ್ಯಾಶುಯಲ್ ಇನ್ಕಮ್ ಅಂತ. ಸೊ ಕ್ಯಾಶುಯಲ್ ಇನ್ಕಮ್ ಅಂತಂದ್ರೆ ವಿಚ್ ಇಸ್ ನಾನ್ ರೆಕರಿಂಗ್ ಇನ್ ನೇಚರ್. ಯಾವಾಗ್ಲೂ ಅದು ಬರ್ತಾ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತ ಇನ್ಕಮ್ ನ ಕ್ಯಾಶುಯಲ್ ಇನ್ಕಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಬರ್ದ್ಬಿಡಿ ಈ ಕ್ಯಾಶುಯಲ್ ಇನ್ಕಮ್ಗೆ. ನೀವು ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಇರ್ಬೋದು, ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಲ್ವಾ, ನಾವು ಲಾಟ್ರಿನಲ್ಲಿ ವಿನ್ ಆಗ್ತೀವಿ, ಕ್ರಾಸ್ ವರ್ಡ್ ಪಜಲ್ ಅಲ್ಲಿ ವಿನ್ ಆಗ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಇಂಥ ಇನ್ಕಮ್ ನ ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಈ ಇಲ್ಲಿಗೆ ಥಿಯೋರಿ ಪಾರ್ಟ್ ಮುಗೀತು. ನೆಕ್ಸ್ಟ್ ನಾಳೆಯಿಂದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಮಾಡೋಣ. ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾನು ಅದನ್ನು ಕ್ಲಿಯರ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.